ಮುಖ್ಯವಾದ್ದು. ಯಾಕಂತ ಹೇಳಿದ್ರೆ ನೀಲಕಂಠಣ್ಣವರು ನಮ್ಮನ್ನು ಅಗಲಿ 15ನೇ ದಿನ ಇವತ್ತಿಗೆ ಮಾತಾಡೋದಕ್ಕೆ ನಮಗೆ ಭಾಳಷ್ಟು ಸಮಯಾಭಾವ ಇದೆ, ಕಡಿಮೆ ಇದೆ. ಜೊತೆಗೆ ಎಲ್ಲರೂ ಮಾತಾಡಬೇಕು. ಮಾತಾಡೋದೇನಂತ ಹೇಳಿದ್ರೆ ಇವತ್ತು ಅವರ ಆಶಾಭಾವನೆಗಳು ಏನಿತ್ತು, ಈ ತಾಲೂಕಿನಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಿದ್ರು, ಯಾವ ರೀತಿ ಅದನ್ನ ಎಳ್ಕೊಂಡ್ಬಂದ್ರು, ಅವರ ಚಟುವಟಿಕೆ ಹೇಗಿತ್ತು, ನಿಮ್ಮೆಲ್ಲರ ಜೊತೆ ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಸಹೋದರರಾಗಿ ಎಲ್ಲರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ರು. 8 ಗಂಟೆಗೆ ಬಂದು ಇಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬ ನಾಯಕನಿಗೂ ಒಂದು ಕರೆ ಮಾಡಿ ಕರೆಸ್ಕೊಂಡು ಕಾರ್ಯಕ್ರಮ ರೂಪುರೇಷೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾ ಇದ್ರು. ಆ ಕಾರ್ಯಕ್ರಮ 4 ದಿವಸ ಇರಬೇಕಾದ್ರೇನೆ ಇದು ಮುಂಚಿತವಾಗಿ ಆ ಭಾಗದ ನಾಯಕರಿಗೆ ಯಾವ ರೀತಿ ಕರೆ ಕೊಡ್ತಾ ಇದ್ರು, ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕಂತ ಪ್ರತಿಯೊಬ್ಬ ನಾಯಕನಲ್ಲಿ ಅವ್ರು ಕೇಳ್ತಾ ಇದ್ರು. ಅಂತಹ ನಾಯಕನ ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಇದು ಬಹಳಷ್ಟು ದುಃಖಕರ ವಿಷಯ. ಈ ದುಃಖವನ್ನು ಭರಿಸ್ತಕ್ಕಂಥ ಒಂದು ಧೈರ್ಯ, ಶಕ್ತಿ ಆ ಕುಟುಂಬದವರಿಗೆ ಆ ಭಗವಂತ ನೀಡಲಿ. ಯಾಕಂತ ಹೇಳಿದ್ರೆ ಅವರ ಆಂಜನೇಯ ಸ್ವಾಮಿ ಭಕ್ತರು ಯಾವತ್ತು ಆ ಕುಟುಂಬಕ್ಕೆ ನಿಮ್ಮ ಹೆಗಲಲ್ಲಿ ಇರ್ತಾರೆ. ಇವತ್ತು ನೀಲಕಂಠೇಗೌಡರು ಎಲ್ಲೂ ಹೋಗಿಲ್ಲ, ನಿಮ್ಮ ಎಲ್ಲರ ಜೊತೆ ಜೀವಂತ ಇದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ. ಈ ಕಾರ್ಯಕ್ರಮವನ್ನ ಇಷ್ಟು ಅಟ್ಟುಕಚ್ಚಾಗಿ ರೂಪುರೇಷೆಗಳು ಮಾಡಿಕೊಟ್ಟಂತ ನಮ್ಮ ಆದಿನಾರಾಯಣ ಅವರಿಗೆ ಮುಖ್ಯವಾಗಿ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಕೂಲಂಕುಷ 3 ಪೂರ್ವಭಾವಿ ಸಭೆಗಳು ಮಾಡಿ ನಾವು ಕೊತ್ತೂರು ಮಂಜುನಾಥ್ ಅವರ ಜೊತೆ ಕೂಡ ಒಡನಾಟ ಇಟ್ಕೊಂಡು ಎಲ್ಲರೂ ಕೂಡ ಅಣ್ಣ ಇದನ್ನ ಹಿಂಗ್ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಇವತ್ತಿನ ಕಾರ್ಯಕ್ರಮ ಕೂಡ ನಾವು ಯಾವ ರೀತಿ ಊಟ ಮಾಡಬೇಕು ಏನು ಅಂತ ರೂಪುರೇಷೆ ಮಾಡ್ತಾ ಇದ್ವಿ. ಇಲ್ಲಿ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಹೆಣ್ಮಕ್ಳು ಬರ್ತಾರೆ, ನಾಯಕರು ಬರ್ತಾರೆ, ಯುವಕರು ಬರ್ತಾರೆ, ಅವ್ರಿಗೆಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡ್ಬೇಕು. ಅಂತ ವ್ಯಕ್ತಿ ನಮ್ಗೆ ಇವತ್ತು ಸಿಗ್ಬೇಕಾದ್ರೆ ಬಹಳ ಕಷ್ಟ. ಸೊ ಬಂದಿದ್ದೀವಿ ಒಬ್ರು, ಹೋಗೋದು ಇಬ್ರೆ. ಸ್ನೇಹಿತರೆ, ಎಲ್ಲ ನಮ್ಮ ನಾಯಕರಿಗೆ ನಾನೊಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಅವರ ಆಶಾಭಾವನೆಗಳು ಏನಿತ್ತು, ನನಗೆ ಆ ಬೈಲ್ಕೂರು ಕಾರ್ಯಕ್ರಮ ನಡೆದಾಗ ಬೆಳಗ್ಗೆ 6 ಗಂಟೆಗೆ ಹೋಗುವಾಗ ನಾನು ಕಾಲ್ ಮಾಡಿದೆ, ಅಣ್ಣ ಅರ್ಥ ಪೆಂಡಾಲು ನೀವೇನು ನಿಲ್ಬಾರ್ದು ಭಿನ್ನಾರ ಆತಕ್ಕಂದ್ರೆ. ನಾನು ರೆಡಿ ಆಗೋ ತಕ್ಷಣ ಅವ್ರು ರಿಟರ್ನ್ ಆಗಿ ಸ್ನಾನ ಮಾಡಿ ಮತ್ತೆ ಕಾರ್ಯಕ್ರಮಕ್ಕೆ ಬಂದ್ರು. ಅವ್ರು ಬಂದ ನಂತರ ನಾವು ಪೂಜೆ ಮಾಡಿದ್ವಿ. ಈ ತರ ಎಲ್ಲರನ್ನು ಹೊಂದ್ಸ್ಕೊಂಡು ಹೋಗತಕ್ಕಂಥ ವ್ಯಕ್ತಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು, ಅವ್ರು ಬಿಟ್ಟೋಗಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ರೀತಿ ಇದ್ದೀವು. ಒಂದ್ ಮಾತನ್ನ ಹೇಳಿದ್ರು, ರೇ ಒಂದ್ ಶಾನ ಮಂಚ್ ಬಿಟ್ರ ಆದ್ನಾಯಣ್ಣ ಒಂದ್ ದಂಡ. ಈ ಭಾಗದ ಎಲ್ಲಾ 30 ಪಂಚಾಯತ್ಗಳಲ್ಲಿ ಮಾತನ್ನ ಹೇಳಿದ್ದಾರೆ. 31 ವಾರ್ಡ್ಗಳಲ್ಲೂ ಕೂಡ ನಾಯಕರಿಗೆ ಕೌನ್ಸಿಲರ್ಸ್ ಹೇಳಿದ್ದಾರೆ ಈ ಮಾತನ್ನ. ಅವರು ಇದೆಲ್ಲ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳು ಕೂಡ ನಮ್ಮ ನಾಯಕನಿಗೆ ಆ ಗೌರವ ಕೊಟ್ಟು ಅವ್ರು ಯಾವ ರೀತಿ ನಡ್ಕೊಂಡು ಹೋಗಿದ್ದಾರೆ ಅದನ್ನ ಉಳಿಸ್ಕೋಬೇಕಂತೇಳಿ ಎಲ್ಲ ನಮ್ಮ ನಾಯಕರಲ್ಲಿ ಮಾಜಿ ಮುಳಬಾಗಿಲು ಶಾಸಕರು ಹಾಗೂ ಹಾಲಿ ಕೋಲಾರ ಶಾಸಕರಾದಂತ ಕೊತ್ತೂರು ಮಂಜುನಾಥ್ ಅವ್ರಿಗೆ ಹಾಗೂ ಆದಿನಾರಾಯಣ ಅವ್ರಿಗೆ ಹಾಗೂ ಕೆಪಿಸಿಸಿ ಸದಸ್ಯ ರಾಮಲಿಂಗಣ್ಣ ಅವರೇ ಹಾಗೂ ನಮ್ಮ ರಾಜೇಂದ್ರ ಗೌಡ್ರ ಎಲ್ಲ ನಾಯಕರು, ಯುವ ನಾಯಕರು ಎಲ್ಲರಿಗೂ ಹೊಂದಿಸುತ್ತಾ ನಾನು ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕಾಂಗ್ರೆಸ್.